ಮೆಂತೆ ಮದ್ದು ಬಾಣಂತಿಯರಿಗೆ ಮದುಮಗಳಿಗೆ ಒಳ್ಳೆಯದು. ಮೆಂತೆ ಮದ್ದು ಯಾವ ರೀತಿ ಮಾಡಿ ತೋರಿಸ್ತೇನೆ ಇವತ್ತು. ಮೆಂತೆ ಮದ್ದು ಮಾಡಲಿಕ್ಕೆ 1/4 kg ಮೆಂತೆ, ಅರ್ಧ kg ಅವಲಕ್ಕಿ, 5 ಗಡಿ ತೆಂಗಿನ ತುರಿ, ಅರ್ಧ kg ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಬೀಜ ತಗೊಳ್ತೇನೆ, ಸಾಸಿವೆ ಸ್ವಲ್ಪ, ಜೀರಿಗೆ ಸ್ವಲ್ಪ, ಕಾಳುಮೆಣಸು. ಬಿಸಿಲಿನಲ್ಲಿ ಒಣಗಿಸಿಟ್ಟಿದ್ದೇನೆ. ಇದನ್ನು ಹುಡಿ ಮಾಡಬೇಕು. ತುಪ್ಪ ಹಾಕಬೇಕು. ನೂರು ಗ್ರಾಮ್ಸ್ ತುಪ್ಪ ತಗೊಳ್ತೇನೆ. ಅರ್ಧ kg ಈರುಳ್ಳಿ ತಗೊಳ್ತೇನೆ, ಹಾಕಬೇಕು. ತುಪ್ಪದಲ್ಲಿ ಫ್ರೈ ಮಾಡಬೇಕು ಈರುಳ್ಳಿ. ಇನ್ನೂ ಸಹ ಫ್ರೈ ಆಗಬೇಕು. ಇಷ್ಟು ಫ್ರೈ ಆದರೆ ಸಾಕು. ಬೆಳ್ಳುಳ್ಳಿ ಫ್ರೈ ಮಾಡಿ ಇಟ್ಟಿದ್ದೇನೆ. ಈಗ ಅವಲಕ್ಕಿ ಫ್ರೈ ಮಾಡಿಕೊಂಡು ಹಾಕಬೇಕು. ಫ್ರೈ ಮಾಡಬೇಕು. ಎಣ್ಣೆ ಹಾಕಲಿಕ್ಕಿಲ್ಲ, ಹಾಗೇನೆ ಫ್ರೈ ಮಾಡೋದು. ಅವಲಕ್ಕಿ ಸಹ ಇಷ್ಟು ಫ್ರೈ ಆದರೆ ಸಾಕು. ಮೆಂತೆ ಸಹ ಹುಡಿ ಮಾಡಿ ಇಟ್ಕೊಂಡಿದ್ದೇನೆ. ಕೊತ್ತಂಬರಿ ಮತ್ತು ಜೀರಿಗೆ, ಸಾಸಿವೆ, ಕಾಳುಮೆಣಸು ಅಷ್ಟನ್ನು ಹುಡಿ ಮಾಡಿಟ್ಟಿದ್ದೇನೆ. ತೆಂಗಿನ ತುರಿ ಸಹ ಫ್ರೈ ಮಾಡಬೇಕು. ಒಂದು ಲೀಟರ್ ತೆಂಗಿನೆಣ್ಣೆ ತಗೊಳ್ಳಿದ್ದೇನೆ. 1/4 kg ಬೆಲ್ಲ ಹಾಕಬೇಕು ಎಣ್ಣೆಗೆ. ಬೆಲ್ಲ ಎಣ್ಣೆಯಲ್ಲೇ ಕರಗ್ತದೆ. ಬೆಲ್ಲ ಕರಗಿತ್ತು. ಈಗ ಫ್ರೈ ಮಾಡಿಟ್ಟ ತೆಂಗಿನ ತುರಿ ಹಾಕಬೇಕು. ಫ್ರೈ ಮಾಡಿಟ್ಟ ಅವಲಕ್ಕಿ ಹಾಕಬೇಕು. ಮಿಕ್ಸ್ ಮಾಡಬೇಕು. ಫ್ರೈ ಮಾಡಿಟ್ಟ ಈರುಳ್ಳಿ ಹಾಕಬೇಕು. ಮಿಕ್ಸ್ ಮಾಡಬೇಕು. ಕೊತ್ತಂಬರಿ, ಸಾಸಿವೆ, ಜೀರಿಗೆ, ಕಾಳುಮೆಣಸು ಹುಡಿ ಮಾಡಿಟ್ಕೊಂಡಿದ್ದೇನೆ, ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫ್ರೈ ಮಾಡಿಟ್ಟ ಬೆಳ್ಳುಳ್ಳಿ ಹಾಕಬೇಕು. ಮಿಕ್ಸ್ ಮಾಡಬೇಕು. ಇದು ತಣ್ಣಗಾದ್ಮೇಲೆ ಮೆತ್ತದ ಹುಡಿ ಹಾಕಬೇಕು. ಬಿಸಿಗೆ ಹಾಕಿದರೆ ಕೈ ಬರ್ತದೆ, ಅದಕ್ಕೆ ತಣ್ಣಗಾದ್ಮೇಲೆ ಹಾಕಬೇಕು ಮೆಂತೆ ಹುಡಿ. ಮಿಕ್ಸ್ ಮಾಡಬೇಕು.
ಮೆಂತೆ ಮದ್ದು ರೆಡಿ ಆಯಿತು. ರಮೇಶ್ ಶೆಟ್ಟಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ ಮಾಡಿ.